ಸುರಕ್ಷಿತವಾಗಿ ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್ ಗಗನನೌಕೆ ಸಮುದ್ರ ಸ್ಪರ್ಶಿಸಿದ ರೋಚಕ ಕ್ಷಣಗಳು ಹೇಗಿತ್ತು ಸ್ವಲ್ಪ ನೋಡೋಣ ಬನ್ನಿ. ಕೇಪ್ ಕಾರ್ನಿವಾಲ್ ಸುಮಾರು 9 ತಿಂಗಳಿನಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿದ್ದ ಭಾರತೀಯ ಮೂಲದ ಗಗನಯಾನಿ ಸುನಿತಾ ವಿಲಿಯಮ್ಸ್ ಮತ್ತು ಸಹ ಗಗನಯಾನಿಗಳಾದ ಬುಚ್ ವಿಲ್ಮೋರ್ ಮತ್ತು ಕಡೆಗೂ ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ. ಭಾರತ ಸೇರಿದಂತೆ ಇಡೀ ಜಗತ್ತು ಸುನಿತಾ ವಿಲಿಯಮ್ಸ್ ಅವರ ಸಾಧನೆಯನ್ನು ಕೊಂಡಾಡಿದೆ. ಯಾಕೆ ಅಂತಂದರೆ ಗಗನಯಾನಿಗಳಾದಂತಹ ನಿಕ್ ಹೇಗ್ ಮತ್ತು ರಷ್ಯಾದ ಗಗನಯಾನಿಗಳಾದ ಅಲೆಕ್ಸಾಂಡರ್ ಗೋಬುರ್ಗುನೋವ್ ಒಳಗೊಂಡಂತೆ ಒಟ್ಟು 4ರನ್ನು ಹೊತ್ತ ಸ್ಪೇಸ್ ಎಕ್ಸ್ ಕ್ಯೂ ಡ್ರ್ಯಾಗನ್ ಗಗನನೌಕೆ ಸುರಕ್ಷಿತವಾಗಿ ಬುಧವಾರ ಬೆಳಗ್ಗೆ ಸರಿಯಾಗಿ 3:37ಕ್ಕೆ ಫ್ಲೋರಿಡಾದ ಕರಾವಳಿಯಲ್ಲಿ ಇಳಿದಿದ್ದು, ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ನ ನೌಕೆ 4ರನ್ನು ಭೂಮಿಗೆ ವಾಪಸ್ ಕರೆತರುವಲ್ಲಿ ಯಶಸ್ವಿಯಾಗಿದೆ. ಈ ಸ್ಪೇಸ್ ಡ್ರ್ಯಾಗನ್ ನೌಕೆ ಯಾರ್ದು ಅಂದರೆ ಅತಿ ದೊಡ್ಡ ಶ್ರೀಮಂತ ಎಲಾನ್ ಮಸ್ಕ್ ರವರದ್ದು. ಬಳಿಕ ಹಡಗಿನ ಸಹಾಯದಿಂದ ಗಗನಯಾತ್ರಿಗಳನ್ನು ನೌಕೆಯಿಂದ ಹೊರತರಲಾಗಿದ್ದು, 4 ಗಗನಯಾತ್ರಿಗಳು ಆರೋಗ್ಯವಾಗಿದ್ದಾರೆ. ಇಸ್ರೋ ಸೇರಿದಂತೆ ವಿಶ್ವದ ಬಾಹ್ಯಾಕಾಶ ಸಂಸ್ಥೆಗಳಿಗೆ ಇದು ಕುತೂಹಲಕಾರಿ ಸಂಗತಿಯಾಗಿದೆ. ಸುರಕ್ಷಿತವಾಗಿ ಮರಳಿ ಬಂದ ಗಗನಯಾತ್ರಿಗಳಿಗೆ ವಿಶ್ವದ ಹಲವೆಡೆಯಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬರುತ್ತಿದೆ. ಯಾಕೆ ಅಂತಂದರೆ ನೌಕೆಯು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭಾರತೀಯ ಕಾಲಮಾನ ಮಂಗಳವಾರ ಬೆಳಿಗ್ಗೆ 10:30ಕ್ಕೆ ನಿರ್ಗಮಿಸಿತು. ಸುಮಾರು 17 ಗಂಟೆಗಳ ಸುದೀರ್ಘ ಯಾನ ಬಳಿಕ ಬುಧವಾರ ಮುಂಜಾನೆ 3:37ಕ್ಕೆ ಕ್ಯೂ ಡ್ರ್ಯಾಗನ್ ನೌಕೆಗೆ ಸಮುದ್ರ ಸ್ಪರ್ಶಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಫ್ಲೋರಿಡಾದ ಬಳಿ ಗಾಲ್ಫ್ ಕೊಲ್ಲಿಯಲ್ಲಿ ಸಮುದ್ರಕ್ಕೆ ಬಿದ್ದಿದೆ. ಇದಕ್ಕೂ ಮುನ್ನ ಗಗನನೌಕೆಯಲ್ಲಿ ಅಳವಡಿಸಲಾಗಿರುವ ಪ್ಯಾರಾಚೂಟ್ಗಳು ತೆರೆದುಕೊಂಡು ಗಗನನೌಕೆಯ ವೇಗವನ್ನು ತಗ್ಗಿಸುವ ಮೂಲಕ ಸುರಕ್ಷಿತವಾಗಿ ಅದು ಸಮುದ್ರಕ್ಕೆ ಬೀಳುವಂತೆ ಮಾಡಲಾಗಿದೆ. ವಿಲಿಯಮ್ಸ್ ಮತ್ತು ವಿಲ್ಮೋರ್ ಜೂನ್ 5, 2024ರಂದು ಬೋಯಿಂಗ್ ಸ್ಟಾರ್ ಲೈನ್ನ ಬಾಹ್ಯಾಕಾಶ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ತೆರಳಿದ್ದರು. ಆದರೆ ಪ್ರೊಪಲ್ಷನ್ ಸಿಸ್ಟಮ್ ಅಸಮರ್ಪಕವಾಗಿ ಕಾರ್ಯನಿರ್ವಹಣೆ ಸೇರಿದಂತೆ ತಾಂತ್ರಿಕ ಸಮಸ್ಯೆಗಳಿಂದ ಅವರ ಸಕಾಲಿಕ ಮರಳುವಿಕೆ ವಿಳಂಬವಾಯಿತು. ಸೆಪ್ಟೆಂಬರ್ 24ರಲ್ಲಿ ಸ್ಟಾರ್ಲೈನರನ್ನು ಸುರಕ್ಷಿತ ದೃಷ್ಟಿಯಿಂದ ಸಿಬ್ಬಂದಿ ಇಲ್ಲದೆಯೇ ಭೂಮಿಗೆ ವಾಪಸ್ ಕರೆಸಿಕೊಳ್ಳಲಾಯಿತು. ಕೊನೆಯ ಆಯ್ಕೆಯೆಂಬಂತೆ ISSನಲ್ಲಿ ಸಿಲುಕಿದ ಸುನಿತಾ ಮತ್ತು ವಿಲ್ಮೋರ್ ಅವರನ್ನು ಭೂಮಿಗೆ ಕರೆಸಿಕೊಳ್ಳಲು ಉದ್ಯಮಿ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ ಜೊತೆ ನಾಸಾ ಕೈಜೋಡಿಸಿತು. ಖಚಿತಪಡಿಸಿದ ಸ್ಪೇಸ್ ಎಕ್ಸ್ ಭೂಮಿಗೆ ಮರಳಿದ ನಂತರ ಸ್ಪೇಸ್ ಎಕ್ಸ್ ತನ್ನ ಎಕ್ಸ್ ಖಾತೆಯ ಡ್ರ್ಯಾಗನ್ನ ಸ್ಪ್ಲೋಶ್ ಡೌನ್ ಖಚಿತವಾಗಿ ನಿಕ್, ಸುವಿ, ಬುಚ್ ಮತ್ತು ಅಲೆಕ್ಸ್ಗೆ ಭೂಮಿಗೆ ಸ್ವಾಗತ ಎಂದು ಹೇಳಿದೆ. ಅನಿರೀಕ್ಷಿತವಾಗಿ ಇಬ್ಬರು ಗಗನಯಾತ್ರಿಗಳು 286 ದಿನಗಳ ಕಾಲ ಅವರು ಬಾಹ್ಯಾಕಾಶದಲ್ಲಿ ಇದ್ದರು. ಈ ಸಮಯದಲ್ಲಿ ಅವರು ಭೂಮಿಯ ಸುತ್ತ 4576 ಸುತ್ತುಗಳನ್ನು ಹಾಕಿದ್ದು, ಸುಮಾರು 121 ಮಿಲಿಯನ್ ಮೈಲುಗಳು, 195 ಮಿಲಿಯನ್ ಕಿಲೋಮೀಟರ್ಗಳು ಪ್ರಯಾಣಿಸಿದ್ದಾರೆ. ಬೇರೆ ಗಗನಯಾತ್ರಿಗಳು ಈ ಹಿಂದೆ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಇದ್ದರೂ ಇವರಷ್ಟು ಅನಿಶ್ಚಿತತೆಯನ್ನು ಯಾರೂ ಎದುರಿಸಿರಲಿಲ್ಲ. ಸುನಿತಾ ಹಾಗೂ ಬುಚ್ ವಿಲ್ಮೋರ್ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಅನೇಕ ಪ್ರಯೋಗಗಳನ್ನು ಮಾಡಿದರು, ಉಪಕರಣಗಳು ದುರಸ್ತಿ, ಬಾಹ್ಯಾಕಾಶ ನಡಿಗೆಯನ್ನು ಮಾಡಿದರು. ಸುಮಾರು ವಿಲಿಯಮ್ಸ್ 3 ತಿಂಗಳ ನಂತರ ISN ಕಮಾಂಡರ್ ಆದ ಅವರು ಒಟ್ಟು 62 ಗಂಟೆಗಳ ಕಾಲ 9 ಬಾರಿ ಬಾಹ್ಯಾಕಾಶ ನಡಿಗೆ ಮಾಡಿ ಮಹಿಳಾ ಗಗನಯಾತ್ರಿಯಾಗಿ ದಾಖಲೆ ನಿರ್ಮಿಸಿದರು. ಈ ಪ್ರಕರಣಕ್ಕೆ ರಾಜಕೀಯ ತಿರುವು. ಅವರು ಈ ಸುದೀರ್ಘ ಮಿಷನ್ ರಾಜಕೀಯ ತಿರುವು ಪಡೆದಿದೆ. ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪೇಸ್ ಎಕ್ಸ್ ಸಂಸ್ಥೆ ಎಲಾನ್ ಮಸ್ಕ್ ಅವರು ಬೇಗನೆ ವಾಪಸ್ ಕರೆತರಲು ಒತ್ತಾಯಿಸಿದರು. ವಿಫಲತೆ ಬೈಡನ್ ಸರ್ಕಾರವೇ ಕಾರಣ ಎಂದು ಟೀಕಿಸಿದರು. ಆದರೆ ನಾಸಾ ಸುರಕ್ಷತೆಗೆ ಮೊದಲು ಆದ್ಯತೆ ನೀಡಿತು. ನಂತರ ಸ್ಪೇಸ್ ಎಕ್ಸ್ ಹಳೆಯ ಕ್ಯಾಪ್ಸೂಲ್ ಬಳಸಿ ಅವರನ್ನು ವಾಪಸ್ ಕರೆತರುವ ಮೂಲಕ ಕೆಲವು ವಾರಗಳ ಸಮಯವನ್ನು ಉಳಿಸಿತು. 62 ವರ್ಷದ ಬುಚ್ ವಿಲ್ಮೋರ್ ಮತ್ತು 59 ವರ್ಷದ ಸುನಿತಾ ವಿಲಿಯಮ್ಸ್ ಅವರು ಈ ಸುದೀರ್ಘ ಮಿಷನ್ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ.
ಈ ಅವಕಾಶಕ್ಕೆ ಕೃತಜ್ಞತೆ ಸಲ್ಲಿಸಿದರು. ಭಾರತೀಯ ಮೂಲದ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ 9 ತಿಂಗಳ ನಂತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ISS ಅಂತಿಮವಾಗಿ ಭೂಮಿಗೆ ಮರಳಿದ್ದಾರೆ. ಇದು ಗುಜರಾತ್ನ ಆಕೆಯ ಹುಟ್ಟೂರು ಜುಲಾಸನಸ್ನಲ್ಲಿ ಸಂಭ್ರಮಾಚರಣೆ ಕಾರಣವಾಯಿತು. ಅವರು ದೇವರಿಗೆ ಆರತಿ ಅರ್ಪಿಸಿ ಪ್ರಾರ್ಥಿಸಿದರು. ಈ